ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ಕಾರ್ಯಕ್ರಮ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬಳ್ಳಾರಿಯ ಏನು ಬ್ಯಾನರ್ ಗಲಾಟೆ ಇದೆ, ಈಗ ಅದು ಮತ್ತೊಂದು ಸುತ್ತಿನ ಹಂತವನ್ನ ತಲುಪಿದೆ. ಅದು ಮತ್ತೆ ಜನಾರ್ದನ ರೆಡ್ಡಿ ಮತ್ತು ಡಿ.ಕೆ. ಶಿವಕುಮಾರ್ ರವರ ನಡುವಿನ ದೊಡ್ಡ ಮಟ್ಟದ ಒಂದು ರಾಜಕೀಯ ಸ್ಪರ್ಧೆಯಾಗಿ ಮಾರ್ಪಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತು ಜನಾರ್ದನ ರೆಡ್ಡಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ DCM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಚಾಲೆಂಜ್ ಆಗುವಂತಹ ಒಂದು ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಅದು ಈಗ ರಾಜಕಾರಣದಲ್ಲಿ ಒಂದು ಹೊಸ ತಲ್ಲಣವನ್ನ ಹುಟ್ಟು ಹಾಕಿದೆ. ಜನಾರ್ದನ ರೆಡ್ಡಿ ಅವರು ಅಂತ ಏನ್ ಮಾತು ಹೇಳಿದ್ರು ಅಂತಂದ್ರೆ, ಅವ್ರು ಹೇಳಿದ್ರು ಡಿ.ಕೆ. ಶಿವಕುಮಾರ್ ಕೈಲಿ ಏನೂ ಮಾಡಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರ ಕೈಲಿ ಪ್ರೊಟೆಸ್ಟ್ ಮಾಡಿಸೋದನ್ನ ಬಿಟ್ರೆ ಇನ್ನೇನು ಬೇರೆ ಮಾಡೋಕ್ಕಾಗಲ್ಲ. ಅದೇನ್ ಮಾಡ್ತಾರೋ ನಾವು ಕೂಡ ತಯಾರಾಗಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಹಾಲಿ DCM ಕೂಡ ಆಗಿರ್ತಕ್ಕಂಥ KPCC ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ವಿರುದ್ಧವೇ ಜನಾರ್ದನ ರೆಡ್ಡಿ ಮಾಧ್ಯಮಗಳ ಮುಂದೆ ಮತ್ತೊಮ್ಮೆ ತೊಡೆ ತಟ್ಟಿದ್ದಾರೆ, ಅವರಿಗೆ ಚಾಲೆಂಜ್ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ಇದಕ್ಕೆ ಪೂರಕವಾಗಿ ಅವರು ಕೊಡುವಂತಹ ಉದಾಹರಣೆ ಏನು ಅಂತಂದ್ರೆ, ನಿನ್ನೆಯಷ್ಟೇ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆ ಬಳ್ಳಾರಿಯ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗಾಗಿ ಮತ್ತೆ ನನ್ನ ಮೇಲೆ ಒತ್ತಡ ಹೇರೋದಕ್ಕೆ ಇವರು ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೇವಲ ನನ್ನ ಮನೆ ಮುಂದೆ ನಿಲ್ಲಿಸ್ಕೊಂಡು ಅವರ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಮಾಡಿಸ್ಬೋದಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ, ನನ್ನನ್ನೇನು ಮಾಡಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಹೇಳ್ತಾನೆ, ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನ್ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ, ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದ್ದೀಯ ಅಂತ ಹೇಳಿ, ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದ್ದೀಯ ಅಂತ ಹೇಳಿ. ಈಗ ಜನಾರ್ದನ ರೆಡ್ಡಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ದೊಡ್ಡ ಮಟ್ಟದ ಸ್ಪರ್ಧೆಯಾಗಿ ಬಳ್ಳಾರಿ ಈಗ ಏರ್ಪಟ್ಟು ಬಿಟ್ಟಿದೆ. ಅವರು ಮುಂದುವರಿತ ಒಂದು ಮಾತನ್ನ ಜನಾರ್ದನ್ ರೆಡ್ಡಿ ಇವತ್ತು ಮಾಧ್ಯಮದವರಿಗೆ ಹೇಳಿದ್ರು. ಅಟ್ ಎನಿ ಕಾಸ್ಟ್, ಶತಾಯ ಗತಾಯ, ಯಾವುದೇ ಕಾರಣಕ್ಕೆ ನಾವು ಪಾದಯಾತ್ರೆಯನ್ನ ಕೈ ಬಿಡೋದಿಲ್ಲ. ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದನ್ನ ಮಾಡೇ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಯಾವುದೇ ರೀತಿಯ ತಡೆಗಳನ್ನ ಒಡ್ಡಿದ್ರು ಕೂಡ ನಾವು ನಿಲ್ಲೋದಿಲ್ಲ ಅನ್ನೋಂಥದ್ದು. ಯಾಕಂದ್ರೆ ಇವತ್ತೇ BY ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಿದ್ದಾರೆ. BY ವಿಜೇಂದ್ರ ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚಿಸಿ ಈ ಪಾದಯಾತ್ರೆ ಬಗ್ಗೆ ತಮ್ಮ ಒಪ್ಪಿಗೆಯನ್ನು ಪಡ್ಕೊಂಡು ಬರ್ತಾರೆ. ಹಾಗಾಗಿ ಸುಮಾರು 21 ನಂತರ, ಇದೇ ತಿಂಗಳ 21 ನಂತರ ಯಾವುದೇ ಕಾರಣಕ್ಕೆ ನಾವು ಪಾದಯಾತ್ರೆ ಡೇಟನ್ನು, ಟೈಮನ್ನು ಫಿಕ್ಸ್ ಮಾಡಿಕೊಂಡು ನಾವು ಶುರು ಮಾಡೇ ಮಾಡ್ತೀವಿ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಏನ್ ನಾರಾ ಭರತ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ವೋ, ನಾರಾ ಭರತ್ ರೆಡ್ಡಿ ಅವರನ್ನ ಬಂಧಿಸೋದಿಲ್ವೋ, ಎಲ್ಲಿವರೆಗೂ ಈ ಪ್ರಕರಣವನ್ನ, ಬಳ್ಳಾರಿಯ ಶೂಟೌಟ್ ಪ್ರಕರಣವನ್ನ CID ಬದಲು CBIಗೆ ವಹಿಸೋದಿಲ್ವೋ, ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅವರ ಸ್ವಂತ ಇಮೇಜ್ಗೋಸ್ಕರ ಅವರು RCB ಕಪ್ ವಿಚಾರದಲ್ಲಿ ಅಲ್ಲಿ 10-12 ಮಂದಿ ಡೆತ್ ಆದರೂ ಕೂಡ ಒಳಗಡೆ ಮೈಕ್ ಇಟ್ಕೊಂಡು ಭಾಷಣ ಮಾಡಿರುವಂತ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. CID ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ತನಿಖೆಯನ್ನೇ ಕೊಡಿ ಅನ್ನುವಂತ ಒಂದು ಒತ್ತಾಯ ಜನಾರ್ದನ ರೆಡ್ಡಿ ಅವರದು. ಹಾಗಾಗಿ ಏನು ಈಗ ಜನಾರ್ದನ ರೆಡ್ಡಿ ಬಳ್ಳಾರಿಯಿಂದ ಒಂದು ರೀತಿ ಹೊರಗಡೆ ಇದ್ದು ರಾಜಕಾರಣವನ್ನು ಮಾಡ್ತಾ ಇದ್ರು. ಈಗ ಬಿಜೆಪಿಯ ಒಂದು ಬೃಹತ್ ಬೆಂಬಲ ಅವರಿಗೆ ಸಿಕ್ಕ ಮೇಲೆ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಕೂಡ ಆಗಿರ್ತಕ್ಕಂಥ ನಿತಿನ್ ನಬೀನ್ ಕೂಡ ಅವರೊಂದಿಗೆ ಮಾತನಾಡಿದ ಮೇಲೆ ಜನಾರ್ದನ ರೆಡ್ಡಿಗೆ ಭೀಮಬಲ ಬಂದಿದೆ. ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಲಿಕ್ಕೆ ತಯಾರಾಗಿ ನಿಂತು ಬಿಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತರು ಕೊಲೆ ಮಾಡಿ, ನನ್ನ ಕೊಲೆಯಂತ ಮಾಡಿ, ನನ್ನ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತ ಮಾಡಿದ್ದನ್ನ ಇಡೀ ಜಗತ್ತೇ ನೋಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿಲ್ದಂಗೆ ನಾನು 7 ಪ್ರಕರಣಗಳನ್ನ CBI ಎಂಕ್ವೈರಿ ಕೊಟ್ಟಿದ್ದೀನಿ. ಈ ಪ್ರಕರಣವನ್ನು ತಪ್ಪಿಸೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಇವತ್ತು ನೀವು ಪ್ರಾಮಾಣಿಕರಾಗಿದ್ರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಇದನ್ನು CBI ಎಂಕ್ವೈರಿಗೆ ತಾವು ಇಮಿಡಿಯೇಟಾಗಿ ಕೊಡದೆ ಹೋದ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ಹಂತ ಹಂತವಾಗಿ ನಾವು ಖಂಡಿತವಾಗ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ.
ಮತ್ತೊಂದು ಅಪವಾದವನ್ನ ಜನಾರ್ದನ ರೆಡ್ಡಿ ಅವರು ಮಾಡಿದ್ರು. ಡಿ ಕೆ ಶಿವಕುಮಾರ್ ಕೈಲಿ ಏನು ಮಾಡಕ್ಕಾಗಲ್ಲ, ಅವ್ರು ಮಾಡೋದಷ್ಟು ಒಂದೇ, ಅದೇನು ಅಂತಂದ್ರೆ ಅದು ಭಾಷಣ ಮಾತ್ರ ಅಂತ. ಯಾಕಂದ್ರೆ ಅವರೇ ಹೇಳೋ ಪ್ರಕಾರ ಅವರೊಂದು ಮಾತನ್ನ ಹೇಳ್ತಾರೆ, RCB ಮ್ಯಾಚ್ಗಳ ಒಂದು ಸೆಲೆಬ್ರೇಷನ್ ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ 11 ಜನ ಸತ್ತು ಬಿದ್ದಿದ್ರು ಕೂಡ ಇವರು ಒಳಗಡೆ ಮೈಕ್ ಹಿಡ್ಕೊಂಡು ಭಾಷಣ ಮಾಡ್ತಿದ್ರು. ಅವರಿಗೆ ಜನರ ಸಾವು ಇಂಪಾರ್ಟೆಂಟ್ ಆಗಿರ್ಲಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಕೇವಲ ಭಾಷಣ ಮಾಡೋಕಷ್ಟೇ ಸಾಧ್ಯ, ಇನ್ನೇನು ಎಸ್ ವೀಕ್ಷಕರೇ, ಹಾಗಾದ್ರೆ ಜನಾರ್ದನ ರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ರವರ ಈ ಒಂದು ರಾಜಕೀಯ ಸ್ಪರ್ಧೆ ಯಾವ ಪರಿಣಾಮವನ್ನ ಹುಟ್ಟು ಹಾಕಬಹುದು ಅನ್ನುವಂಥದ್ದು. ನೋಡಿ, ಈಗಾಗಲೇ ಡಿ ಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಅಧಿಪತ್ಯವನ್ನ ಸ್ಥಾಪಿಸಿ ಅಲ್ಲಿ ನಾಯಕರನ್ನ ಹುಟ್ಟು ಹಾಕಿ ಆ ಜಿಲ್ಲೆಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈಗ ಬಳ್ಳಾರಿಯತ್ತಲೂ ಕೂಡ ಗಮನ ಹರಿಸಿ ಅಲ್ಲಿ ನಾರಾ ಭರತ್ ರೆಡ್ಡಿ ಮತ್ತಿತರ ನಾಗೇಂದ್ರ ಮತ್ತಿತರ ಕಾಂಗ್ರೆಸ್ ನಾಯಕರೊಂದಿಗೆ ಬಳ್ಳಾರಿ ಜಿಲ್ಲೆಯನ್ನು ಕೂಡ ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸುವಂತ ಅಥವಾ ತಮ್ಮ ಬೆಂಬಲಿಗರನ್ನ ಗಟ್ಟಿಗೊಳಿಸಿಕೊಳ್ಳುವಂತಹ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಮುಂದೆ ಇರತಕ್ಕಂತ ಒಂದು ದೊಡ್ಡ ಚಾಲೆಂಜ್ ಮತ್ತು ದೊಡ್ಡ ಗುರಿ ಕೂಡ. ಇದೇ ಪರಿಸ್ಥಿತಿಯಲ್ಲಿ ಇದೇ ಹಂತದಲ್ಲಿ ಈಗ ಕೋರ್ಟ್ಗಳಿಂದ ಎಲ್ಲ ರೀತಿಯ ರಿಲೀಫ್ ಅನ್ನು ಪಡ್ಕೊಂಡು ಬಂದಿರತಕ್ಕಂಥ ಗಾಲಿ ಜನಾರ್ದನ ರೆಡ್ಡಿ ಬಳ್ಳಾರಿಯಲ್ಲಿ ತಮ್ಮ ಅಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಮತ್ತೆ ತಮ್ಮ ಒಂದು ಅಧಿಕಾರವನ್ನ ಸ್ಥಾಪಿಸಲಿಕ್ಕೆ ಅವರು ಹವಣಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಬಳ್ಳಾರಿಯನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲಿಕ್ಕೆ ಜನಾರ್ದನ ರೆಡ್ಡಿ ಕೂಡ ಈಗ ಸ್ಪರ್ಧೆಗೆ ಇಳಿದಿದ್ದಾರೆ. ಹಾಗಾಗಿ ಒಂದು ಕಡೆ ಜನಾರ್ದನ ರೆಡ್ಡಿ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಳ್ಳಾರಿಯನ್ನ ತಮ್ಮ ಹಿಡಿತದಲ್ಲಿ ತೆಗೆದುಕೊಳ್ಳೋಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಜನಾರ್ದನ್ ರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಹಠ, ಹೋರಾಟ, ರಾಜಕಾರಣ, ತಂತ್ರ ಮತ್ತು ಪ್ರತಿತಂತ್ರಗಳು ಕೆಲಸ ಮಾಡ್ತಿವೆ ಅನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಉಪಸ್ಥಿತಿ.